ನಮಸ್ಕಾರ ವೀಕ್ಷಕರೇ, ಹೋಮ್ ಶೆಫ್ಸ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ದೋಸೆ ಅಂದರೆ ಯಾವಾಗಲೂ ಒಂದಿನ ಮುಂಚೆನೇ ರುಬ್ಬಿ ಫೆರ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಕ್ವಿಕ್ ಆಗಿ ನಮಗೆ ಹೋಟೆಲ್ ಥರ ರುಚಿಯಾಗಿರೋ ದೋಸೆ ಮಾಡಬೇಕಂದ್ರೆ ರವೆ ದೋಸೆ ತುಂಬ ಒಳ್ಳೆ ಆಪ್ಷನ್. ಬನ್ನಿ ರವೆ ದೋಸೆನ ಹೋಟೆಲ್ ಥರ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ದೋಸೆ ಹಿಟ್ಟು ಮಾಡಲು ಯಾವುದಾದ್ರೂ ಒಂದು ಕಪ್ ತಗೊಳ್ಳಿ ಮತ್ತು ಎಲ್ಲ ಸಾಮಗ್ರಿಗಳನ್ನು ಅದೇ ಕಪ್ನಲ್ಲಿ ಅಳತೆ ಮಾಡಿಕೊಳ್ಳಿ. ನಾನಿಲ್ಲಿ 1 ಕಪ್ ಬಾಂಬೆ ರವೆಯನ್ನು ಒಂದು ಬೌಲ್ನೊಳಗೆ ಹಾಕುತ್ತಿದ್ದೇನೆ. ಪುನಃ ಸೇಮ್ ಕಪ್ನಲ್ಲಿ ನಾನು 1 ಕಪ್ ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿಕೊಂಡು ಹಾಕುತ್ತಿದ್ದೇನೆ. ಅಕ್ಕಿ ಹಿಟ್ಟು ಹಾಕಿದ ಮೇಲೆ 1 ಟೇಬಲ್ ಸ್ಪೂನ್ ಮೈದಾವನ್ನು ಹಾಕಿ. 1 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಹಾಕಬೇಡಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ಳಿ. 1 ಚಮಚ ಜೀರಿಗೆಯನ್ನು ಸಹ ಹಾಕಬೇಕು. ಈಗ ಒಂದು ಅರ್ಧ ಇಂಚು ಶುಂಠಿಯನ್ನು ತೆಗೆದುಕೊಂಡು ಚೆನ್ನಾಗಿ ಹೆಚ್ಚಿಕೊಂಡು ಹಾಕಬೇಡಿ. ನಾನಿಲ್ಲಿ 1 ಹಸಿಮೆಣಸನ್ನು ಚೆನ್ನಾಗಿ ಹೆಚ್ಚಿಕೊಂಡು ಹಾಕಿದ್ದೇನೆ. ಮೆಣಸು ಹಾಕಿದ ಮೇಲೆ ನಾನು ಸ್ವಲ್ಪ ಕರಿಬೇವನ್ನು ತೆಗೆದುಕೊಂಡು ಚೆನ್ನಾಗಿ ಹೆಚ್ಚಿಕೊಂಡು ಹಾಕಿದ್ದೇನೆ. ನಂತರ ನಾನೊಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಗೆದುಕೊಂಡು ತುಂಬ ಚೆನ್ನಾಗಿ ಹೆಚ್ಚಿಕೊಂಡು ಅದನ್ನು ಸಹ ಹಾಕಿದ್ದೇನೆ. ಈರುಳ್ಳಿ ಹಾಕಿದ ಮೇಲೆ ನಾನೊಂದು ಸಣ್ಣ ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಹೆಚ್ಚಿಕೊಂಡು ಅದನ್ನು ಸಹ ಹಾಕಿದ್ದೇನೆ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕಬೇಕು. ಮೊಸರು ಸ್ವಲ್ಪ ಹುಳಿಯಾಗಿರಬೇಕು. ಮೊಸರು ಜಾಸ್ತಿ ಹಾಕಿದ್ರೆ ದೋಸೆ ಕ್ರಿಸ್ಪಿ ಆಗೋ ಬದಲು ಸಾಫ್ಟ್ ಆಗಿಬಿಡುತ್ತೆ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡುತ್ತಾ ಬನ್ನಿ. ನೀರು ಹಾಕುವ ಮೊದಲು ಒಂದು ಸಲ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ 1 ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪವಾಗಿ ಹಾಕಿಕೊಳ್ಳಿ. ನೀರು ಹಾಕಿದಷ್ಟು ರವೆಯು ನೀರನ್ನು ಹೀರುತ್ತದೆ. ಇದು ನೋಡಿ, ಈಗ ಮಿಶ್ರಣ ಸ್ವಲ್ಪ ದಪ್ಪವಾಗಿದೆ. ನೀವು ಆಗಾಗ ನೀರನ್ನು ಹಾಕುತ್ತಾ ಹಿಟ್ಟನ್ನು ಕಲಿಸಿಕೊಳ್ಳುತ್ತಾ ಇರಬೇಕು. ರವೆ ದೋಸೆಯ ಹಿಟ್ಟು ಸರಿಯಾದ ಸ್ಥಿರತೆಯಲ್ಲಿ ಇದ್ದರೆ ರವೆ ದೋಸೆಯು ಯಾವತ್ತೂ ಕ್ರಿಸ್ಪಿಯಾಗಿ ಬರುತ್ತದೆ. ಹಿಟ್ಟು ಮಜ್ಜಿಗೆಯಂತೆ ಚೆನ್ನಾಗಿ ಸುರಿಯಬೇಕು. ಅಷ್ಟರವರೆಗೆ ನೀರನ್ನು ಹಾಕುತ್ತಾ ಚೆನ್ನಾಗಿ ಕಲಿಸುತ್ತಾ ಇರಿ. ಹಿಟ್ಟಿನ ಹದ ನೋಡುವಾಗ ನೀರು ಹಾಕಿದ್ದು ಸಾಕೆನಿಸುತ್ತಿದೆ. ನೋಡಿ, ನಮಗೆ ಈ ರೀತಿಯ ಕನ್ಸಿಸ್ಟೆನ್ಸಿ ಬೇಕು. ಈಗ ನಮ್ಮ ದೋಸೆ ಹಿಟ್ಟು ತಯಾರಾಗಿದೆ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಹಾಗೆಯೇ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಉಪ್ಪನ್ನು ಬೆರೆಸಿಕೊಳ್ಳಿ. ಈ ಹಿಟ್ಟನ್ನು 20 ನಿಮಿಷಗಳ ಕಾಲ ಪಕ್ಕಕ್ಕೆ ಇಟ್ಬಿಡಿ. 20 ನಿಮಿಷದ ನಂತರ ನೀವಿಲ್ಲಿ ನೋಡಬಹುದು, ರವೆಯು ಕೆಳಗೆ ಸೆಟಲ್ ಆಗಿ ನೀರು ಮೇಲೆ ಕಾಣಸಿಗುತ್ತದೆ. ಹಾಗೆಯೇ ರವೆ ಆದಷ್ಟು ನೀರನ್ನು ಹೀರಿಕೊಂಡು ಸ್ಥಿರತೆಯಲ್ಲಿ ಸ್ವಲ್ಪ ಬದಲಾವಣೆಯು ಕಂಡುಬರುತ್ತದೆ. ನೀವಿಲ್ಲಿ ನೋಡಬಹುದು, ಈ ಮಿಶ್ರಣ ಸ್ವಲ್ಪ ದಪ್ಪವಾಗಿದೆ. ಇದನ್ನು ಸರಿ ಮಾಡಲು ನೀವು ಪುನಃ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ. ಇದೀಗ ದೋಸೆ ಹಿಟ್ಟು ಮೊದಲಿದ್ದ ಹಾಗೆ ಸರಿಯಾದ ಸ್ಥಿರತೆಗೆ ಬಂದಿದೆ. ನೀವು ದೋಸೆಯನ್ನು ಹಾಕಲು ಸೌಟನ್ನು ಉಪಯೋಗಿಸಬಹುದು ಅಥವಾ ಈ ರೀತಿಯ ಒಂದು ದೊಣ್ಣೆಯಿಂದಲೂ ಹರಡಬಹುದು. ಹೋಟೆಲ್ಗಳಲ್ಲಿ ಹೆಚ್ಚಾಗಿ ದೋಸೆಯನ್ನು ದೊಣ್ಣೆಯಿಂದಲೇ ಹರಡ್ತಾರೆ. ಪ್ರತಿಯೊಂದು ದೋಸೆಯನ್ನು ಹಾಕುವಾಗ ನೀವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ದೋಸೆಯನ್ನು ಹೇಗೆ ಕಾಯಿಸೋದಂತ ನೋಡೋಣ. ಮೊದಲಿಗೆ ಒಂದು ಕಾವಲಿಗೆ ಚೆನ್ನಾಗಿ ಎಣ್ಣೆಯನ್ನು ಸವರಿಕೊಳ್ಳಿ. ನಾನು ಮಾಡಿದ ಮೊದಲನೇ ದೋಸೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಅದು ಯಾಕೆಂದು ಇಲ್ಲಿ ತಿಳಿಸುತ್ತೇನೆ. ಒಂದು ದೊಣ್ಣೆಯ ತುಂಬ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಹರಡಿಕೊಂಡಿದ್ದೇನೆ. ನಾನು ಈ ದೋಸೆ ಮಾಡಿದಾಗ ನನ್ನ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿತ್ತು. ಬೇರೆ ದೋಸೆಗಳಿಗೆ ಕಂಪೇರ್ ಮಾಡಿದರೆ ರವೆ ದೋಸೆ ಸ್ವಲ್ಪ ಬೇಯಲು ಟೈಮ್ ತೆಗೆದುಕೊಳ್ಳುತ್ತದೆ. ದೋಸೆ ಸ್ವಲ್ಪ ಹೊತ್ತು ಕಾದ ಮೇಲೆ ಈ ರೀತಿ ಚೆನ್ನಾಗಿ ಎಣ್ಣೆಯನ್ನು ಹಾಕಬೇಕು. ಈಗ ಎಣ್ಣೆಯನ್ನು ಚೆನ್ನಾಗಿ ಹರಡಿಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ದೋಸೆ ರೋಸ್ಟ್ ಆಗುತ್ತದೆ. ಈಗ ದೋಸೆ ಹಾಕಿ 2 ನಿಮಿಷ ಜಾಸ್ತಿನೇ ಆಯಿತು. ನೋಡಿ, ಕೆಂಪು ಬಣ್ಣ ಬಂದಿದೆ. ಕೆಂಪು ಬಣ್ಣ ಬರುವಾಗ ನೋಡಿ, ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ನಾನು ದೋಸೆಯನ್ನು ಕಾಯಿಸಿದ್ರಿಂದ ಈ ರೀತಿ ನೋಡಿ ಚೆನ್ನಾಗಿ ಬಂದಿಲ್ಲ ನನ್ನ ದೋಸೆ. ನೀವು ಇದನ್ನು ನೆನ್ಪಿಟ್ಕೊಳ್ಳಿ. ದೋಸೆಯನ್ನು ಯಾವತ್ತೂ ಹೈ ಫ್ಲೇಮಲ್ಲೇ ಕಾಯಿಸಿ ಮತ್ತು ಕಾವಲಿ ತುಂಬ ಬಿಸಿಯಾಗಿರಬೇಕು ದೋಸೆ ಹಿಟ್ಟು ಹಾಕುವಾಗ. ಇದೀಗ ನಾವು ಹೋಟೆಲ್ ಥರ ಕ್ರಿಸ್ಪಿಯಾಗಿ ದೋಸೆಯನ್ನು ಮಾಡೋಣ. ಮೊದಲಿಗೆ ಚೆನ್ನಾಗಿ ಎಣ್ಣೆಯನ್ನು
ಸವರಿ. ಈಗ ಸೌಟನ್ನು ಉಪಯೋಗಿಸಿಕೊಂಡು ದೋಸೆಯನ್ನು ಹೇಗೆ ಹರಡೋದಂತ ನೋಡೋಣ. ನೋಡಿ, ಇಲ್ಲಿ ನಾನು ದೋಸೆಯನ್ನು ಈ ರೀತಿ ಹಾಕಿದ್ದೇನೆ. ನಾನೀಗ ದೋಸೆಯನ್ನು ಹೈ ಫ್ಲೇಮಲ್ಲಿ ಕಾಯಿಸುತ್ತಿದ್ದೇನೆ. ಕಾವಲಿಯನ್ನು ಒಂದು ಲಿಡ್ನಿಂದ ಮುಚ್ಚಿಕೊಳ್ಳಿ. ಇದೀಗ 1 ನಿಮಿಷ ಬೇಯಲಿ. 1 ನಿಮಿಷದ ನಂತರ ಲಿಡ್ಡನ್ನು ತೆಗೆಯಿರಿ. ದೋಸೆ ಚೆನ್ನಾಗಿ ರೋಸ್ಟ್ ಆಗುತ್ತಿದೆ. ನೀವೀಗ ನಿಮಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆಯನ್ನು ಚೆನ್ನಾಗಿ ಸವರಿಕೊಳ್ಳಿ. ಅದೇ ರೀತಿ ನೀವಿಲ್ಲಿ ನೋಡಬಹುದು, ದೋಸೆ ರೋಸ್ಟ್ ಆದಾಗೆ ಕಲರ್ ಸಹ ಸ್ವಲ್ಪ ಚೇಂಜ್ ಆಗ್ತಿದೆ. ರವೆ ದೋಸೆ ಈಗ ರೆಡಿಯಾಗಿದೆ. ಮೊದಲಿಗೆ ತೆಗೆಯುವಾಗ ಎಲ್ಲ ಬದಿಯನ್ನು ಸಡಿಲಿಸಿಕೊಳ್ಳಿ ಮತ್ತು ಒಂದು ಬದಿಯನ್ನು ಫೋಲ್ಡ್ ಮಾಡಿಕೊಳ್ಳಿ. ನೀವಿಲ್ಲಿ ನೋಡಬಹುದು, ಈ ರವಾ ಆನಿಯನ್ ದೋಸೆ ಹೋಟೆಲ್ನಲ್ಲಿ ಸಿಗೋ ಥರ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದು ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಲು ಚೆನ್ನಾಗಿರುತ್ತೆ. ಈ ರವಾ ದೋಸೆಯು ಶುಂಠಿ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿಯೊಂದಿಗೆ ಸವಿಯಲು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರವಾ ಆನಿಯನ್ ದೋಸೆಯ ರೆಸಿಪಿಯು ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿರಿ. ನಿಮಗೆಲ್ಲರಿಗೂ ಶುಭ ದಿನ.